ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್. ನಥಿಂಗ್ ಫೋನ್ 2A ಇದೇ ತಿಂಗಳು ಮಾರ್ಚ್ 5ನೇ ತಾರೀಕು ಈ ಒಂದು ಫೋನ್ ಲಾಂಚ್ ಆಗ್ತಾಯಿದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕ್ಯಾಮ್ರಾ ಯಾವ ಥರ ಇದೆ, ಪ್ರೊಸೆಸರ್ ಯಾವ ಥರ ಇದೆ, ರ್ಯಾಮ್ ಎಷ್ಟಿದೆ, ಪ್ರೈಸ್ ಎಷ್ಟಿದೆ, ಈ ಥರ ಇದ್ರ ಬಗ್ಗೆ ಇವತ್ತೇ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೊಟ್ಟಿರುತ್ತೆ, ಅಲ್ಲಿ ಕೂಡ ನಿನ್ನ ಫಾಲೋ ಕೂಡ ಮಾಡಬಹುದು. ಹೌದು, ನಥಿಂಗ್ ಫೋನ್ 2A ಒಂದು ಆ್ಯಪಲ್ ಫೋನ್ ಏನಾದರೂ ಲಾಂಚ್ ಆಗುತ್ತಲ್ವ, ಆ ಒಂದು ಕ್ರೇಜ್ ಇರುತ್ತೆ ನೋಡಿ. ಈಗ ಒಂದು ಹೊಸ ಫೋನು ಆ್ಯಪಲ್ ಫೋನ್ ಇರುತ್ತಲ್ಲ ಲಾಂಚ್ ಆಗೋದು, ಅದೇ ಒಂದು ಕ್ರೇಜು ಈ ಒಂದು ಫೋನಿಗಿದೆ. ಅಂತಂದರೆ ನಥಿಂಗ್ ಬರುವಂಥ ಎಲ್ಲ ಫೋನ್ಗಳಿಗಿತ್ತು, ಇದಕ್ಕೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಆಗಿದೆ. ನೋಡಿ, ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ರ್ಯಾಮ್ ಅಂದರೆ ಚಿಪ್ಸೆಟ್ ಹೇಗಿದೆ, ಪ್ರೊಸೆಸರ್ ಹೇಗಿದೆ, ಕ್ಯಾಮ್ರಾ ಯಾವ ಥರ ಇದೆ, ಬ್ಯಾಟ್ರಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ ಒನ್ ಬಂದುಬಿಟ್ಟು ಇದರ ಡಿಸ್ಪ್ಲೇ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು 6.7 ಇಂಚ್ ಫುಲ್ಲಿ HD+ OLED 120 Hz ರಿಫ್ರೆಶ್ ರೇಟ್ ಇರುವಂಥ ಒಂದು ಡಿಸ್ಪ್ಲೇ ಬರುತ್ತೆ. ಮತ್ತು ಡ್ಯುಯಲ್ ಸಿಮ್ ಬರುತ್ತೆ. ಮತ್ತು ಇದರಲ್ಲಿ ನಿಮಗೆ IP54 ಇರುತ್ತೆ. ಮತ್ತು ಇದು ಆಂಡ್ರಾಯ್ಡ್ 14ನಲ್ಲಿ ಅಂದರೆ ಈ ಒಂದು ಮೊಬೈಲು ಆಂಡ್ರಾಯ್ಡ್ 14ನಲ್ಲಿ ಲಾಂಚ್ ಆಗುತ್ತೆ. ಅವರದೇ ಆದಂಥ ನಥಿಂಗ್ OS 2.4 ಈ ಒಂದು ಫೋನು ಇರುತ್ತೆ. ಮತ್ತು ಇದರ ಒಂದು ಚಿಪ್ಸೆಟ್ ಬಂದುಬಿಟ್ಟು MediaTek Dimensity 7200 PR4 ನ್ಯಾನೋಮೀಟರ್ ಟೆಕ್ನಾಲಜಿ ಅಲ್ಲಿ ಈ ಒಂದು ಫೋನು ಲಾಂಚ್ ಆಗ್ತಿದೆ. ಇದರ ಬೇಸ್ ವೇರಿಯಂಟ್ ಬಂದುಬಿಟ್ಟು 8GB 128GB. ಮತ್ತು ಇದರ ಮತ್ತೊಂದು ಬಂದುಬಿಟ್ಟು ವೇರಿಯಂಟು 12GB 256GB. ಇದರ ಕ್ಯಾಮ್ರಾ ಬಂದುಬಿಟ್ಟು 50+50 ಡ್ಯುಯಲ್ ಕ್ಯಾಮ್ರಾ ಇರುತ್ತೆ. ನೀವು ಬ್ಯಾಕಲ್ಲಿ 4K ವರೆಗೂ ಕೂಡ ನೀವು ವಿಡಿಯೋ ರೆಕಾರ್ಡಿಂಗ್ ನೀವು ಮಾಡ್ಬೋದು. ಮತ್ತು ಫ್ರಂಟಲ್ಲಿ ಬಂದುಬಿಟ್ಟು 32 MP ಇದೆ. ಇದರಲ್ಲಿ ನೀವು 1080ವರೆಗೂ 30 FPS ತನಕ ನೀವು ವಿಡಿಯೋ ರೆಕಾರ್ಡಿಂಗ್ನ ನೀವು ಮಾಡಬಹುದು. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಈ ಒಂದು ಫೋನಲ್ಲಿ ಇರುತ್ತೆ. ಮತ್ತು ಬ್ಯಾಟ್ರಿ ಬಂದುಬಿಟ್ಟು 5000 mAh ಬ್ಯಾಟ್ರಿ ಇರುತ್ತೆ. ಅದಕ್ಕೆ ಸಪೋರ್ಟ್ ಆಗುವಂಥ 67 ವ್ಯಾಟ್ಸ್ ಕೂಡ ಚಾರ್ಜರು ಇದರಲ್ಲಿ ಇರುತ್ತೆ. ಮತ್ತು ಇದರ ಕಲರ್ ಬಂದುಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್, ಈ ಎಳೆ ಕಲರಲ್ಲಿ ಈ ಒಂದು ಫೋನ್ ಲಾಂಚ್ ಆಗ್ತಿರುವಂಥದ್ದು. ಮತ್ತು USB Type-C ಚಾರ್ಜರ್, ಈಗ ಬರುವಂಥ ಎಲ್ಲ ಫೋನ್ಗಳಲ್ಲಿ USB Type-Cನೇ ಇರುತ್ತೆ. ಐಫೋನಲ್ಲೂ ಸಹ ಈಗ USB Type-Cನೇ ಬಂದಿದೆ. ಇದಿಷ್ಟು ಈ ಒಂದು ಫೋನ್ ಬಗ್ಗೆ ಫೀಚರ್ ನಾನು ಹೇಳಿದೆ. ನೋಡಿ, ಸ್ಪೆಸಿಫಿಕೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಒಂದು ಫೋನು ಲಾಂಚ್ ಆಗುವಂಥದ್ದು ನನ್ನ ಪ್ರಕಾರ ಪ್ರೈಸ್ ಬಂದುಬಿಟ್ಟು ಒಂದು 30,000 ರೇಂಜಿಗೆ ಲಾಂಚ್ ಆಗುತ್ತೆ. ಅದರ ಒಳಗಡೆ ಲಾಂಚ್ ಆಗೋದು ತುಂಬ ಅಂದರೆ ತುಂಬ ಡೌಟು. ಯಾಕಂತಂದರೆ ಈ ಒಂದು ಫೋನ್ಗೆ ಅಷ್ಟು ಕ್ರೇಜ್ ಇದೆ. ರ್ಯಾಮ್ ಬಂದುಬಿಟ್ಟು ಅಂತಂದರೆ ಕ್ಯಾಮ್ರಾ ಬಂದುಬಿಟ್ಟು ಆ ಒಂದು ಬಿಲ್ಡ್ ಕ್ವಾಲಿಟಿ ಡಿಸೈನ್ ಬಂದುಬಿಟ್ಟು ನನಗೇನು ಈ ಒಂದು ಫೋನು 30,000 ಒಳಗೆ ಲಾಂಚ್ ಆಗೋದು ತುಂಬ ಅಂದರೆ ತುಂಬ ಡೌಟು. ಲಾಂಚ್ ಆದರೆ ತುಂಬ ಒಳ್ಳೆಯದು. ನೋಡಿ, ಈ ಫೋನ್ನ ಯಾರ್ಯಾದರೂ ತೊಗೊಳ್ತೀರ ಅಂತಂದರೆ ಕಮೆಂಟನ್ನು ಮಾಡಿ. ಇದರ ಬೇಸ್ ವೇರಿಯಂಟ್ ಬಂದುಬಿಟ್ಟು 8GB ಮತ್ತು 128GB. ಈ 8GB 128GBನೇ 30,000 ಆಗ್ಬೋದು. ನಾನು ಚೆಕ್ಕನ್ನು ಮಾಡಿದ್ದೇನೆ. ಆಲ್ಮೋಸ್ಟ್ ಒಂದು 30,000 ರೇಂಜಲ್ಲಿ ಈ ಒಂದು ಫೋನು ಲಾಂಚ್ ಆಗುತ್ತೆ. ನಥಿಂಗ್ ಫೋನನ್ನು ನೀವು ಗೊತ್ತಿರ್ಬೋದು ನಿಮಗೆ ಯಾವ ಥರ ಹೈಪ್ ಅನ್ನೋದನ್ನು ಕ್ರಿಯೇಟ್ ಮಾಡಿದೆ ಅಂತ. ಅದಕ್ಕೆ ಕಂಪೇರ್ ಮಾಡಿದರೆ ಈ ಒಂದು ಫೋನಲ್ಲಿರುವಂಥ ಒಂದು ಡಿಸೈನು, ಬಿಲ್ಡ್ ಕ್ವಾಲಿಟಿ ಅಂದರೆ ಲುಕ್ ಮಾತ್ರ ತುಂಬ ಚೆನ್ನಾಗಿದೆ. ಇದರಲ್ಲಿ ಕೂಡ ನಿಮಗೆ ನಥಿಂಗ್ ಫೋನಲ್ಲಿ ಬಂದಂಥ ಗ್ಲಿಫ್ ಇಂಟರ್ಫೇಸ್ ಕೂಡ ಈ ಒಂದು ಫೋನಲ್ಲಿ ಇರುತ್ತೆ. ಅಂದರೆ 3 ಇರುತ್ತೆ ಇದಕ್ಕೆ ಇಂಡಿಕೇಟ್ ಲೈಟ್ಸು, ತುಂಬ ಚೆನ್ನಾಗಿರುತ್ತೆ. ಇನ್ನೇನು ಬಂದೇ ಬಿಡ್ತು, 2ರಿಂದ 3 ದಿನ ಇದೆ ಈ ಒಂದು ಫೋನು ಲಾಂಚ್ ಆಗೋದಕ್ಕೆ. ನಿಮಗೆ ಈ ಒಂದು ಫೋನ್ ಯಾವ ರೇಂಜ್ಗೆ, ಯಾವ ಪ್ರೈಸ್ ರೇಂಜ್ಗೆ ಲಾಂಚ್ ಆಗುತ್ತೆ ಅಂತ ಕಮೆಂಟನ್ನು ಮಾಡಿ, ಗೆಸ್ ಮಾಡಿ. ನೋಡಿ, ಇಷ್ಟೇ ಈ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ.